ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಫಸ್ಟ್ ಡೇ ನನಗೆ ಎಕ್ಸಾಮ್ ಇತ್ತು. ಸೊ ಅದಕ್ಕೆ ಬೇಗ ಎದ್ದು ಓದ್ಕೊಳ್ಳೋಣ ಅಂತ ಓದ್ಕೊತಾ ಇದ್ದೆ. ಯಾಕೆಂತಂದರೆ ಎಕ್ಸಾಮ್ ಸೆಂಟರು ನಮಗೆ ತುಂಬ ದೂರ ಇರೋದ್ರಿಂದ ಬೇಗ ರೆಡಿ ಆಗೋಣ ಅಂತಂದ್ಬಿಟ್ಟು ಬೇಗ ರೆಡಿ ಆಗ್ತಾಯಿದ್ದೆ. ಸೊ ಅದಕ್ಕೇ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ರೆ ಹೇಗಿರುತ್ತೆ ಫಸ್ಟ್ ಡೇ ಅಂತ ಅಂದ್ಬಿಟ್ಟು, ಕನ್ಫ್ಯೂಷನ್ ಬೇಡ ಅಂತಂದ್ಬಿಟ್ಟು ಫಸ್ಟ್ ಡೇ ಇದ್ದೆ. ಹೇಗಿದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೊ ಆಮೇಲೆ ಮಮ್ಮಿ ಪೊಂಗಲ್ ಮಾಡ್ತು. ಸೊ ಪೊಂಗಲ್ ನಾಷ್ಟ ಮಾಡಿ ಡೈರೆಕ್ಟಾಗಿ ಮೆಟ್ರೋ ಹತ್ತಿ ಆರಾಮಾಗಿ ಹೋದೆ. ಸೊ ಎಕ್ಸಾಮ್ ಸೆಂಟರ್ಗೆ ಬಂದೆ. ಎಕ್ಸಾಮ್ ಸೆಂಟ್ರಲ್ಲಿ ಎಲ್ಲ ಸುತ್ತಮುತ್ತ ಬರೀ ಮಾವಿನ ಮರ, ನೆಲ್ಲಿಕಾಯಿ ಮರ ಎಲ್ಲ ಇತ್ತು. ಸೊ ನಾವು ಓದ್ಕೊಳ್ಳೋಕ್ಕೆ ಪ್ಲೇಸ್ ಹುಡುಕ್ತಾ ಇದ್ವಿ. ಇಲ್ಲಿ ನೋಡಿ, ಇವಳಿದ್ದಾಳೆ ನೋಡಿ, ಇವಳು ದೊಡ್ಡ ತರಲೆ ಹೇಳು ನನ್ನ ಫ್ರೆಂಡು. ಸೊ ಅದಾದಮೇಲೆ ಓದ್ಕೊಳ್ಳೋಕೆ ಹುಡುಕ್ತಾ ಇದ್ದೀವಿ ಜಾಗ. ಎಲ್ಲ ಕಡೆ ಸೊಳ್ಳೆ, ಯಪ್ಪ ಆಗೋದೇ ಇಲ್ಲ. ಸೊ ಅದಕ್ಕೆ ಎಕ್ಸಾಮಿಂದ ಬಂದ ತಕ್ಷಣ ಹೊಟ್ಟೆ ಹಸಿತಾಯಿತ್ತು. ಜೋಳ ತಿಂದುಬಿಟ್ಟು ಡೈರೆಕ್ಟಾಗಿ ಮೆಟ್ರೋಗೆ ಬಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.